ಮನುಷ್ಯ ತನ್ನ ಯೌವನಕ್ಕೆ ಕಾಲಿಟ್ಟಾಗ ಅವನ ಮನದಲ್ಲಿ ಬಯಕೆಗಳ ರಾಶಿಯೇ ತುಂಬಿರುತ್ತದೆ. ಆ ಬಯಕೆಗಳು ಒಳ್ಳೆಯದಾಗಿರಲಿ ಇಲ್ಲ ಕೆಟ್ಟದಾಗಿರಲಿ, ಅವುಗಳನ್ನು ಪಡೆಯಲು ಅವನು ಶಕ್ತಿ ಮೀರಿ ಶ್ರಮವಹಿಸುವನು. ತನ್ನ ಬಯಕೆಗಳು ಈಡೇರಿದಾಗ ಬದುಕು ಬಂಗಾರವೆಂದು ಹಿರಿಹಿರಿ ಹಿಗ್ಗುವನು. ಅದೇ ತನ್ನ ಬಯಕೆಗಳು ಈಡೇರದಿದ್ದಾಗ ಬದುಕು ಬೆಂಕಿಯ ಕೆಂಡವೆಂದು ಸಾರುವನು. ಕೆಲವೊಮ್ಮೆ ತಾನು ಅತಿಯಾಗಿ ಇಷ್ಟಪಟ್ಟಿದ್ದನ್ನು ತನ್ನಿಂದ ದೂರವಾಗುತ್ತಿದೆ ಎಂದು ಕ್ರೂರ ಕೃತ್ಯಕ್ಕೂ ಇಳಿಯುವನು. ಮನುಜ ಪ್ರತಿ ಹಂತದಲ್ಲೂ ತನ್ನ ಹಿತಾಕಾಂಕ್ಷೆಯನ್ನೇ ಬಯಸುವನು. ತಾನು ಸುಖವಾಗಿರಬೇಕು, ತನ್ನವರು ಸಂತಸದಿ ಬದುಕಬೇಕು ಎಂದೇ ಚಿಂತಿಸುವನು. ಸ್ವಾರ್ಥ ಮನೋಭಾವ ಅದು ಮನುಷ್ಯನ ಗುಣ. ಪ್ರಕೃತಿ ಮಡಿಲಲ್ಲಿ ಜೀವಿಸುವ ಉಳಿದ ಪ್ರಾಣಿಗಳಲ್ಲಿ ಅವು ಕಡಿಮೆ ಇದ್ದರೂ ಕೂಡ ಮನುಷ್ಯನಲ್ಲಿ ಅದು ಹೇರಳವಾಗಿದೆ. ಪ್ರಾಣಿಗಳ ಕ್ರೂರತೆಗೆ ಕಾರಣಗಳಿದ್ದರೆ ಮನುಷ್ಯನ ಕ್ರೂರತೆಗೆ ಕಾರಣಗಳೇ ಇರುವುದಿಲ್ಲ. ಕಾರಣವಿದ್ದರೂ ಕೂಡ ಅದು ಸ್ವಾರ್ಥವಾಗಿರುತ್ತದೆ. ಮನುಷ್ಯನಲ್ಲಿ ಸ್ವಾರ್ಥ, ಮದ, ಮತ್ಸರ, ಲೋಭ, ಕ್ರೋಧಗಳೆಲ್ಲವೂ ಇದ್ದು ಅದರಾಚೆಗೆ ಮನುಜನಲ್ಲಿರುವ ಗುಣವಾಗಿದೆ ಪ್ರೀತಿ, ವಾತ್ಸಲ್ಯ, ಮಾನವೀಯತೆ. ಯಾವಾಗೆಲ್ಲ ಮನುಷ್ಯ ನಿಜವಾದ ಮನುಷ್ಯನಾಗುವನೋ ಆವಾಗೆಲ್ಲ ಈ ಗುಣಗಳು ಅವನಲ್ಲಿ ಪ್ರತ್ಯಕ್ಷವಾಗುವುದು. ಅದಕ್ಕಾಗಿ ಇರಬೇಕು ಹಿರಿಯರು ಮೊದಲು ಮಾನವನಾಗು ಎಂದಿರುವುದು. ಮನುಷ್ಯನ ಬಹು ಮುಖ್ಯವಾಗದ ಹಂತ ಅಂದರೆ ಯೌವನ. ಈ ಹಂತದಲ್ಲಿ ಅವನು ಹಲವು ಮರೆಯಲಾರದ ಘಟನೆಗಳಿಗೆ ನಾಂದಿ ಹಾಡುತ್ತಾನೆ. ಮನುಜನ ಉತ್ತಮ ಗುಣಗಳು ಈ ಹಂತದಲ್ಲಿ ಪ್ರದರ್ಶನವಾಗಬೇಕು. ಅದಕ್ಕಾಗಿ ಅವನು ಯೌವನದಲ್ಲಿ ಮುಖ್ಯವಾಗಿ ಮಾನವನಾಗಬೇಕು. ತನ್ನಲ್ಲಿ ಪ್ರೀತಿ, ವಾತ್ಸಲ್ಯ, ಮಾನವೀಯತೆಯ ಗುಣಗಳನ್ನು ತಂದು ಬದಲಾಗಬೇಕು. ಅದು ಮಾತ್ರವಲ್ಲ, ಸಮಾಜವನ್ನು ಬದಲಾಯಿಸಬೇಕು. ಎಲ್ಲದಕ್ಕಿಂತ ಮೊದಲು ತಾನು ಬದಲಾಗಬೇಕು.